ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಹಿಂದೆ ಒಂದು ಸಲ ಕೆಂಪಕ್ಕಿನ ಯೂಸ್ ಮಾಡಿ ದೋಸೆ ಮಾಡಿದ್ದೆ ಅನ್ನೋದೊಂದು ವಿಡಿಯೋ ತೋರಿಸಿದ್ದೆ. ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಕೆಂಪಕ್ಕಿನ ಯೂಸ್ ಮಾಡಿ ದೋಸೆ ಹೇಗೆ ಮಾಡ್ತೀರಾ, ಯಾವ ಮೆಷರ್ಮೆಂಟಲ್ಲಿ ಮಾಡ್ತೀರಾ ತೋರಿಸಿ ಅಂತ. ಸೊ ಕೆಂಪಕ್ಕಿ ಅಂದರೆ ಯೂಶ್ವಲಿ ನಾನು ಯೂಸ್ ಮಾಡುವಂಥ ರಾಜ್ಮುಡಿ ರೈಸು. ಇಲ್ಲಿ ನಾನು 2.5 ಕಪ್ ಆಗೋಷ್ಟು ರಾಜ್ಮುಡಿ ರೈಸಿಗೆ 2 ಹಿಡಿ ಆಗೋಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಉದ್ದಿನ ಕಾಳಾದ್ರೂ ಸಹ ಹಾಕೋಬೋದು, ಇಲ್ಲ ಪಾಲಿಶ್ ಆಗದೆ ಇರೋದು ಕಪ್ಪು ಉದ್ದಿನ ಕಾಳು ಬರುತ್ತಲ್ಲ ಅದನ್ನಾದರೂ ಸಹ ಹಾಕೋಬೋದು. 2 ಹಿಡಿ ಆಗುವಷ್ಟು ಉದ್ದಿನ ಬೇಳೆಗೆ ನಾನು 2.5 ಕಪ್ ಆಗುವಷ್ಟು ರಾಜ್ಮುಡಿ ರೈಸ್ನ ಹಾಕ್ಕೊತಾ ಇದ್ದೀನಿ. ಇದು ಅನ್ಪಾಲಿಶ್ಡ್ ರಾಜ್ಮುಡಿ ರೈಸ್, ಕೆಂಪಕ್ಕಿ ಅಂತಲೂ ಸಹ ಹೇಳ್ತೀವಿ. ಇದ್ರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಅನ್ನ ಸಾಂಬಾರು ತಿನ್ನೋದಕ್ಕೂ, ಈ ರೀತಿ ದೋಸೆ ಇಡ್ಲಿ ಮಾಡೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೊಂದು 2 ಚಮಚ ಆಗುವಷ್ಟು ಮೆಂತ್ಯನ ಹಾಕಿಬಿಟ್ಟು ನೀಟಾಗಿ ವಾಶ್ ಮಾಡಿ ಅದರ ತುಂಬ ನೀರನ್ನು ಹಾಕಿ ಇಟ್ಟಿದ್ದೀನಿ. ಇದಕ್ಕೆ ಅವಲಕ್ಕಿನಾದರೂ ಸೇರಿಸ್ಕೋಬೋದು. ನಾನು ಯಾವಾಗಲೂ ಸ್ವಲ್ಪ ರೈಸ್ ಇದ್ದರೆ ರೈಸನ್ನು ಹಾಕ್ಬಿಡ್ತೀನಿ. 2 ಹಿಡಿ ಆಗೋಷ್ಟು ರೈಸ್, ಇಂತಿಷ್ಟೇ ಅಂತ ಅಲ್ಲ, ಸ್ವಲ್ಪ ಸಾಫ್ಟಾಗಿ ಬರಲಿ ದೋಸೆ ಅಂತ ಹಾಕೋದು. ನೀವು ರೈಸ್ ಬೇಡ ಅಂದಾದರೆ 2 ಹಿಡಿ ಆಗೋಷ್ಟು ಗಟ್ಟಿ ಅವಲಕ್ಕಿನೂ ಸಹ ಹಾಕಿ ನೆನೆಸಿ ಇಟ್ಕೋಬೋದು. ಒಂದು 5ರಿಂದ 6 ಗಂಟೆಗಳ ಕಾಲ ನೆನೆಸಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕು. ಇಲ್ಲಿ ಚಳಿ ಜಾಸ್ತಿ ಆಗೋಗಿದೆ. ಚಳೀಲಿ ನಾವು ಮತ್ತೆ ತಣ್ಣಗಿರೋವಂಥ ನೀರನ್ನು ಹಾಕಿ ರುಬ್ಬಿದ್ರೆ ಹುದುಗ್ ಬರಲ್ಲ, ಅಂದರೆ ಫರ್ಮೆಂಟ್ ಆಗಲ್ಲ. ದೋಸೆ ಫರ್ಮೆಂಟ್ ಆಗಲಿಲ್ಲ ಅಂದರೆ ಚೆನ್ನಾಗಿ ಬರಲ್ಲ. ಹಾಗಾಗಿ ನಾನು ಸ್ವಲ್ಪ ಬಿಸಿ ನೀರನ್ನು ಹಿಟ್ಟಿಗೆ ಹಾಕಿಬಿಟ್ಟು ರುಬ್ಕೊತಾ ಇದ್ದೀನಿ. ಸೊ ಬಿಸಿ ನೀರನ್ನು ಹಿಟ್ಟಿಗೆ ಹಾಕಿ ರುಬ್ಬಿದಾಗ ಏನಾಗುತ್ತೆ, ಇಡೀ ಬ್ಯಾಟರ್ ಏನಿದೆ ಅದು ಬೆಚ್ಚಗಿರುತ್ತೆ ಅಲ್ವಾ. ಸೊ ಇಡೀ ರಾತ್ರಿ ನಾವು ಅದನ್ನು ಫರ್ಮೆಂಟ್ ಆಗಲಿಕ್ಕೆ ಬಿಟ್ಟಾಗ ಬೆಚ್ಚಗಿರೋ ಅಂಥ ಹಿಟ್ಟು ತುಂಬಾ ಚೆನ್ನಾಗಿ ನೆಕ್ಸ್ಟ್ ಡೇಗೆ ಫರ್ಮೆಂಟ್ ಆಗುತ್ತೆ. ಸೊ ಇದೇ ರೀತಿ ಸೆಕೆಂಡ್ ಬ್ಯಾಚ್ ಅಕ್ಕಿನೂ ನಾನು ನೀಟಾಗಿ ಸಾಫ್ಟಾಗಿ ರುಬ್ಕೊಂಡು ರುಚಿಗೆ ಉಪ್ಪನ್ನ ಹಾಕಿ ನೀಟಾಗಿ ಕೈನಲ್ಲೇ ಕಲಿಸ್ಬಿಟ್ಟು ಕುಕ್ಕರ್ನಲ್ಲಿ ಇಡ್ತಾಯಿದ್ದೀನಿ. ಕುಕ್ಕರ್ನಲ್ಲಿ ಯಾಕೆ ಇಡ್ತಾಯಿದ್ದೀನಿ ಅಂದರೆ, ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಸ್ವಲ್ಪ ಇವಾಗ ಚಳಿ ಜಾಸ್ತಿ ಆಗಿದೆ. ಚಳಿ ಜಾಸ್ತಿ ಇದ್ದಾಗ ನೀವು ಪ್ಯಾನ್ಗೆ ಮುಚ್ಚಳ ಮುಚ್ಚಿ ಇಟ್ಟಾಗ ಸೈಡಲ್ಲೆಲ್ಲ ಸ್ವಲ್ಪ ಗಾಳಿ ಹೋಗಿ ಹಿಟ್ಟು ಹುದುಗ್ ಬರಲ್ಲ ಚೆನ್ನಾಗಿ. ಈ ರೀತಿ ಕುಕ್ಕರ್ನಲ್ಲಿ ಗ್ಯಾಸ್ಕೆಟ್ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಅದು ಏನು ಪ್ರೆಷರ್ ವೆಯ್ಟ್ ಇರುತ್ತಲ್ಲ ಅದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ರೆ ಎಲ್ಲಿಂದನೂ ಗಾಳಿ ಹೋಗಲ್ಲ. ಹಿಟ್ಟು ನೆಕ್ಸ್ಟ್ ಡೇಗೆ ಫರ್ಮೆಂಟ್ ಸಖತ್ತಾಗಿರುತ್ತೆ. ಸೊ ಇದು ನಾನು ಬೆಳಗ್ಗೆ ಒಂದು 6:30 ಹಾಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಉಬ್ಬಿ ಬಂದಿಲ್ಲ, ಬಟ್ ಹಿಟ್ಟು ತುಂಬಾ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಒಳಗೆ ನೊರೆ ಥರ ಹಿಟ್ಟು ಇದೆ ಅಂತ ಅಂದರೆ ನೀಟಾಗಿ ಫರ್ಮೆಂಟ್ ಆಗಿದೆ ಅಂತ ಹೇಳಿ ಅರ್ಥ. ಸೊ ಇದನ್ನು ನೀವು ದೋಸೆ ಮಾಡಲಿಕ್ಕೆ ಹಿಟ್ಟು ರೆಡಿ ಇದೆ. ಇದರಲ್ಲಿ ಸೇಮ್ ಹಿಟ್ಟಲ್ಲಿ ನೀವು ಮಸಾಲೆ ದೋಸೆ ಮಾಡ್ಕೋಬೋದು, ಸೆಟ್ ದೋಸೆ ಮಾಡ್ಕೋಬೋದು, ಮಕ್ಕಳಿಗೆ ಚಿಕ್ಕ ದೋಸೆಯನ್ನಾದರೂ ಸಹ ಮಾಡ್ಕೋಬೋದು. ಸಖತ್ತಾಗಿ ಬರುತ್ತೆ. ನಮ್ಮ ಮನೆಯಲ್ಲಿ ನನ್ನ ಮಗ ಯಾವಾಗ್ಲೂ ಚಟ್ನಿ ಪುಡಿ ದೋಸೆ ಬೇಕು ಅಂತ ಹೇಳ್ತಾನೆ. ಅವನಿಗೆ ತುಂಬ ಇಷ್ಟ ನಾನು ಮಾಡೋವಂಥ ಕಡಲೆಬೇಳೆ ಚಟ್ನಿ ಪುಡಿ. ಮೇಲ್ಗಡೆ ಈ ರೀತಿ ಹಾಕಿಬಿಟ್ಟು ತುಪ್ಪ ಹಾಕಿ ಒಂದು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡಿ ಕೊಟ್ಟರೆ, ಹೋಟೆಲ್ ಸ್ಟೈಲ್ ದೋಸೆನೂ ಹೋಟೆಲಲ್ಲಿ ಸಿಗುತ್ತಲ್ಲ ಆ ದೋಸೆನೂ ಸೈಡ್ಗೆ ಇಟ್ಬಿಟ್ಟು ಮಕ್ಕಳು ಮನೆಯಲ್ಲಿ ಮಾಡುವಂಥ ದೋಸೆ ತಿಂತಾರೆ. ಅಷ್ಟು ಚೆನ್ನಾಗಿ ಬರುತ್ತೆ. ಆ್ಯಂಡ್ ನೀವಿಲ್ಲಿ ಕಲರ್ ನೋಡ್ತಾ ಇರ್ಬೋದು ನೋಡಿ, ಹೊರಗಡೆ ಸಿಗೋವಂಥ ದೋಸೆ ಥರನೇ ಇದೆ ಅಲ್ವಾ. ಈ ರೀತಿ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಯಾರು ತಾನೇ ಇಷ್ಟಪಡಲ್ಲ ಹೇಳಿ. ಹೋಟೆಲ್ ದೋಸೆ ಬೇಕು ಅಂತ ಯಾರಾದರೂ ಕೇಳ್ತಾರಾ? ಖಂಡಿತ ಇಲ್ಲ. ದೋಸೆ ಟೆಕ್ಸ್ಚರ್ ನೋಡ್ತಾ ಇರ್ಬೋದು, ಸಾಫ್ಟ್ ಇಲ್ಲ, ಗರಿ ಆಗಿದೆ. ಸೊ ನಾವು ಅಕ್ಕಿ ಜಾಸ್ತಿ ಹಾಕಿ ಉದ್ದಿನಬೇಳೆ ಪ್ರಮಾಣ ಕಡಿಮೆ ಹಾಕಬೇಕು ಯಾವಾಗ್ಲೂ. ಆವಾಗ ತುಂಬಾ ಚೆನ್ನಾಗಿ ಗರಿಯಾಗಿ ಬರುತ್ತೆ ದೋಸೆ. ಆ್ಯಂಡ್ ಯಾವಾಗಲೂ ಒಂದು ಸಲ ದೋಸೆ ಬೆಂದಾದಮೇಲೆ ಒಂದು ಸ್ವಲ್ಪ ಸ್ಲೋ ಫ್ಲೇಮ್ ಮಾಡಿಬಿಟ್ಟು ಸೈಡೆಲ್ಲ ರೋಸ್ಟ್ ಮಾಡಿದ್ರೆ ಚೆನ್ನಾಗಿ ಸಖತ್ತಾಗುತ್ತೆ. ತುಂಬ ತೆಳುವಾಗೂ ಮಾಡ್ಕೊಬೇಡಿ ದೋಸೆ. ಸೈಡಲ್ಲೆಲ್ಲ ಸ್ವಲ್ಪ ದಪ್ಪ ಇರಲಿ, ಮಧ್ಯಭಾಗದಲ್ಲೂ ಸ್ವಲ್ಪ ದಪ್ಪ ಇರಬೇಕು. ಈ ರೀತಿ ದೋಸೆ ಇರಬೇಕು. ಸೊ ನೋಡಿ, ನಿಮಗೆ ಟೆಕ್ಸ್ಚರ್ ಗೊತ್ತಾಗ್ತಾ ಇದೆ. ಸೈಡಲ್ಲೆಲ್ಲ ಸ್ವಲ್ಪ ದಪ್ಪ ಇದೆ, ತುಂಬ ದಪ್ಪ ಅಲ್ಲ, ಸ್ವಲ್ಪ ದಪ್ಪ ಮಾಡಬೇಕು ಅಷ್ಟೇ. ಸಖತ್ತಾಗಿ ಬರುತ್ತೆ. ಆ್ಯಂಡ್ ಈ ದೋಸೆ ರುಚಿ ಹೆಚ್ಚಿಗೆ ಮಾಡ್ತಾಯಿತ್ತು ಆ ಚಟ್ನಿ ಪುಡಿ ಅಂತೂ ಸಖತ್ತಾಗಿದೆ ಟೇಸ್ಟು. ನನ್ನಲ್ಲಿ ಸಿಗೋವಂಥ ಕಡಲೆಬೇಳೆ ಚಟ್ನಿ ಪುಡಿ 100 ಗ್ರಾಮ್ಸ್ ತೊಗೊಂಡು ಟೇಸ್ಟ್ ನೋಡಿದವರೆಲ್ಲ ಅರ್ಧ kg ಅವ್ರ ಮಕ್ಕಳು ಫಾರಿನಲ್ಲಿರೋರಿಗೆ ಮತ್ತು ಹಾಸ್ಟೆಲಲ್ಲಿದ್ದಾರೆ ಮಕ್ಕಳು, ಅವ್ರಿಗೆ ಯೂಸ್ ಆಗುತ್ತೆ ಅಂತ ಅರ್ಧ kg 1 kg ಆಗೋಷ್ಟು ಚಟ್ನಿ ಪುಡಿನ ನನ್ನ ಹತ್ರ ಮಾಡಿಸ್ಕೊತಾ ಇದ್ದಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಖಂಡಿತ ರಾಜ್ಮುಡಿ ರೈಸನ್ನು ಹಾಕಿ ಬರೀ ಅನ್ನ ಮಾತ್ರ ಮಾಡಿಕೊಂಡು ತಿನ್ನೋದಷ್ಟೇ ಅಲ್ಲ, ದೋಸೆ ಇಡ್ಲಿ ಈ ರೀತಿ ಎಲ್ಲ ಮಾಡಿಕೊಂಡು ಸವಿಬೋದು. ತುಂಬಾ ಚೆನ್ನಾಗಿರುತ್ತೆ.
ಸೊ ಹಾಗೆಯೇ ಮನೆಯಲ್ಲಿ ಈ ಹಿಂದೆ ಬೆಣ್ಣೆ ಕಾಯಿಸ್ಕೊಂಡಿದ್ದೆ. ನಾನು ಮನೆಗೆ ಯಾವಾಗಲೂ ಎಮ್ಮೆ ಬೆಣ್ಣೆನೇ ಯೂಸ್ ಮಾಡೋದು. ಪ್ರದೀಪ್ಗೆ ತುಂಬ ಇಷ್ಟ ಎಮ್ಮೆ ಬೆಣ್ಣೆ. ಹಸುವಿನ ಬೆಣ್ಣೆಗಿಂತ ಅವರು ಎಮ್ಮೆ ತುಪ್ಪ ತುಂಬ ಇಷ್ಟಪಡ್ತಾರೆ. ಚಿಕ್ಕದ್ರಿಂದ ಅವ್ರಿಗೆ ಅದೇ ಅಭ್ಯಾಸ ಆಗಿರೋದ್ರಿಂದ ನಾನು ಯೂಶ್ವಲಿ ಎಮ್ಮೆ ಬೆಣ್ಣೆನೇ ಕಾಯಿಸ್ಕೊತಾ ಇರ್ತೀನಿ. ಸೊ ಇವತ್ತು ಸಹ ನಾನು ಮನೆಗೆ ಹೇಗೆ ಎಮ್ಮೆ ಬೆಣ್ಣೆನ ತುಪ್ಪ ಮಾಡಿ ಕಾಯಿಸ್ಕೊತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 kg ಆಗೋಷ್ಟು ಎಮ್ಮೆ ಬೆಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ ಅದನ್ನು ಸ್ವಲ್ಪ ಲೋ ಫ್ಲೇಮ್, ಕಡಿಮೆ ಬರ್ನರ್ ಬರುತ್ತೆ ನೋಡಿ, ಅದರಲ್ಲಿ ಇಟ್ಟು ಕಾಯಿಸ್ಬೇಕು ಯಾವಾಗಲೂ. ತುಪ್ಪ ಹೈ ಫ್ಲೇಮ್ನಲ್ಲಿ ಇಡ್ಲಿಕ್ಕೆ ಹೋಗಬೇಡಿ. ಸೊ ಇದಕ್ಕೆ ಒಂದು 10 ಕಾಳು ಮೆಂತ್ಯ, ಒಂದು 10 ಕಾಳು ಕಾಳುಮೆಣಸು, ಇವಿಷ್ಟನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ತರಿಯಾಗಿ ಪೌಡರ್ ಮಾಡ್ಕೋಬೇಕು. ಫುಲ್ಲು ಫೈನ್ ಪೇಸ್ಟ್ ಬೇಡ, ಫೈನ್ ಪೌಡರ್ ಬೇಡ. ಈ ರೀತಿ ಕೋರ್ಸ್ ಪೌಡರ್ ಮಾಡಿಕೊಂಡು ಕರಗ್ತಾ ಇರೋವಂಥ ಬೆಣ್ಣೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಾಳುಮೆಣಸು ಯೂಶ್ವಲಿ ನಾನು ಹಸುವಿನ ಬೆಣ್ಣೆ ಆದರೆ ಹಾಕಲ್ಲ, ಎಮ್ಮೆ ಬೆಣ್ಣೆ ಆದರೆ ಹಾಕ್ತೀನಿ. ಸ್ವಲ್ಪ ಫ್ಯಾಟ್ ಜಾಸ್ತಿ ಇರುತ್ತೆ ಅಲ್ವಾ, ಹಾಗಾಗಿ ಕಾಳುಮೆಣಸನ್ನ ನಾನು ಇದಕ್ಕೆ ಹಾಕ್ತೀನಿ. ಆ್ಯಂಡ್ ಹಾಗೆ ಇನ್ನೊಂದೇನು ಅಂದರೆ, ನಾನು ಮನೆಯಲ್ಲಿ ಮಾಡೋವಂಥ ತುಪ್ಪಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ. ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಕೊಬ್ಬು ಕರಗಿಸುತ್ತೆ ಅಂತ ಹೇಳ್ತಾರೆ ಬೆಳ್ಳುಳ್ಳಿ ಹಾಕಿದ್ರೆ. ಇದು ಟೋಟಲಿ ಆಪ್ಷನಲ್ಲು. ನಾನು ಮನೆಗೆ ಬೆಣ್ಣೆ ಕಾಯಿಸ್ಕೊಳ್ಳೋದು ಈ ರೀತಿ. ಆಮೇಲೆ ಹೊರಗಡೆ ಅಂದರೆ ನಾನು ಇವಾಗ ಎಮ್ಮೆ ಬೆಣ್ಣೆ ಆಗಿರ್ಬೋದು, ಹಸುವಿನ ಬೆಣ್ಣೆ ಆಗಿರ್ಬೋದು, ಅದನ್ನು ಕರಗಿಸ್ಬಿಟ್ಟು ನಿಮ್ಗಳಿಗೆ ಸೇಲ್ ಮಾಡ್ತೀನಿ ನೋಡಿ, ಅದಕ್ಕೆ ನಾನು ಬೆಳ್ಳುಳ್ಳಿ ಹಾಕಲ್ಲ, ಕಾಳುಮೆಣಸನ್ನು ಹಾಕಲ್ಲ. ಬಿಕಾಸ್ ನಾವು ಬೆಳ್ಳುಳ್ಳಿ ತಿಂತೀವಿ ಅಂದರೆ ಎಲ್ಲರೂ ಬೆಳ್ಳುಳ್ಳಿ ಸೇವಿಸಲ್ಲ ಅಲ್ವಾ. ಹಾಗಾಗಿ ಬೆಳ್ಳುಳ್ಳಿ ನಾನು ಯಾವುದೇ ರೀತಿ ತುಪ್ಪ ಸೇಲ್ ಮಾಡಬೇಕಾದ್ರೆ ನಾನು ಬೆಳ್ಳುಳ್ಳಿ ಹಾಕಲ್ಲ. ಇದು ನೀವು ನೋಡ್ತಾ ಇರ್ಬೋದು ಕ್ವಾಂಟಿಟಿ, ನಾನು ಮನೆಗೆ ಮಾತ್ರ ಮಾಡ್ಕೋತಾ ಇರೋದು, ಹಾಗಾಗಿ ನಾನು ಬೆಳ್ಳುಳ್ಳಿ ಹಾಕ್ತೀನಿ. ಆಮೇಲೆ ಇಲ್ಲಿ ಕಲರ್ ನೋಡ್ಬೋದು ನೀವು, ಇದೇ ರೀತಿ ವೈಟಿಶ್ ಕಲರ್ ಆಗಿ ತುಪ್ಪ ಬೇಕು ನಿಮಗೆ ಅಂತ ಅಂದರೆ ಅರಿಶಿನ ಪುಡಿ ಹಾಕಬೇಡಿ. ಏಕೆಂದರೆ ಎಮ್ಮೆ ತುಪ್ಪ ಯಾವತ್ತೂ ಸ್ವಲ್ಪ ವೈಟಿಶ್ ಆಗೇ ಇರುತ್ತೆ. ತುಪ್ಪಕ್ಕೆ ಅರಿಶಿನ ಹಾಕಿದ್ರೆ ಸ್ವಲ್ಪ ಗ್ರೀನಿಶ್ ಕಲರ್ ಆಗಿ ಬರುತ್ತೆ. ಸೊ ಹಾಗಾಗಿ ನಿಮಗೆ ಬೆಣ್ಣೆ ಕಲರ್ ಬೇಡ ಅಂತ ಅಂದರೆ ನೀವು ಅರಿಶಿನ ಪುಡಿನ ಹಾಕಬೇಡಿ. ಇದೇ ಕಲರ್ನಲ್ಲಿನೇ ನೀವು ಕಾಯಿಸ್ಕೋಬೋದು. ನಾನು 1/4 ಚಮಚ ಆಗೋಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ತಿದ್ದ ಹಾಗೆಯೇ ಏನು ವಂಡರ್ಫುಲ್ಲಾಗಿ ಕಲರ್ ಚೇಂಜ್ ಆಗುತ್ತೆ ಗೊತ್ತಾ, ಒಂಥರ ಲೈಟ್ ಗ್ರೀನಿಶ್ ಕಲರ್ ಆಗಿ ಆಗುತ್ತೆ. ಸೊ ನೋಡಿ, ಈ ಕಲರ್ ಇದ್ದಿದ್ದು ಬೆಣ್ಣೆ, ಕರಗಿರೋ ಅಂಥ ಬೆಣ್ಣೆ, ಜಸ್ಟ್ ಈ ರೀತಿ ಒಂದು ರೌಂಡ್ ಮಿಕ್ಸ್ ಮಾಡ್ತೀನಿ ಅಷ್ಟೇ ಅರಿಶಿನ ಪುಡಿನ ಹಾಕಿ. ಎಷ್ಟು ಕಲರ್ ಸಖತ್ತಾಗಿ ಬರುತ್ತೆ ಗೊತ್ತಾ. ಆ್ಯಂಡ್ ತಿನ್ಬೇಕಾದ್ರೂ ಅಷ್ಟೇ ತುಂಬ ಫ್ಲೇವರ್ಫುಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಬೆಣ್ಣೆ ಕಾಯಿಸ್ತಾ ಇದ್ದರೆ ನಮ್ಮ ಮನೆ ಅಷ್ಟೇ ಅಲ್ಲ ಘಮ್ ಅನ್ನೋದು, ಇಡೀ ನಮ್ಮ ರೋಡ್ ಘಮ್ ಅಂತ ಇರುತ್ತೆ. ಯಾರ್ದೋ ಮನೇಲಿ ತುಪ್ಪ ಕಾಯಿಸ್ತಾ ಇದ್ದಾರೇನೋ ಅಷ್ಟು ಘಮ ಬರ್ತಿದೆ ನೋಡು ಅಂತ ಅಂತಾರೆ ಅಲ್ವಾ. ಆ ರೀತಿ ಘಮ ಬರಬೇಕು ಅಂದರೆ ಇವೆಲ್ಲ ಐಟಮ್ಸ್ನ ಹಾಕಬೇಕು. ಸುಮಾರು ಜನ ಏನೂ ಹಾಕಲ್ಲ, ಬರೀ ಬೆಣ್ಣೆನ ಕಾಯಿಸ್ಬಿಡ್ತಾರೆ. ಸೊ ಆ ರೀತಿ ಮಾಡಬೇಡಿ. ಈ ರೀತಿ ಹಾಕಿದ್ರೆ ಬೆಣ್ಣೆನಲ್ಲಿರೋ ಅಂಥ ಫ್ಯಾಟ್ ಅಂದರೆ ಕೊಬ್ಬಿನಂಶ ಎಲ್ಲ ಹೋಗಿ ನೀಟಾಗಿ ಗುಡ್ ಫ್ಯಾಟ್ಸ್ ನಮ್ಮ ದೇಹಕ್ಕೆ ಸಿಗುತ್ತೆ. ಬೆಣ್ಣೆ ಕರ್ಗದ ಮೇಲೆ ನೋಡಿ, 3/4 ತನಕ ಇತ್ತು, ಇವಾಗ ತುಪ್ಪ ಆಗ್ತಾ ಅರ್ಧದ ತನಕ ಬಂದಿದೆ. ಸೊ ನಾವು 1 kg ಬೆಣ್ಣೆ ತೊಗೊಂಡ್ರೆ ಆಲ್ಮೋಸ್ಟ್ ನಮಗೆ 1 kg ಆಗೋಷ್ಟು ತುಪ್ಪ ಸಿಗಲ್ಲ. 3/4 ಲೀಟ್ರಿಗಿಂತನೂ ಒಂದು ಸ್ವಲ್ಪ ಕಡಿಮೆನೇ ನಮಗೆ ತುಪ್ಪ ಸಿಗೋದು. ಹಾಗಾಗಿ ಇಲ್ಲಿ 1 kgಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೇನು ತುಪ್ಪ ಆಗ್ತಾಯಿದೆ ಕೊನೆಯಲ್ಲಿ ಅನ್ನುವಾಗ 1-2 ವೀಳ್ಯದೆಲೆನ ಈ ರೀತಿ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಫಸ್ಟೇ ಏನು ಹಾಕೋದು ಬೇಡ, ಇನ್ನೊಂದು 5-10 ನಿಮಿಷ ಕುದಿಸಿದ್ರೆ ಸಾಕು, ತುಪ್ಪ ರೆಡಿ ಆಗ್ತಾಯಿದೆ ಅಂತ ಗೊತ್ತಾಗುತ್ತೆ ನಮಗೆ. ಲೈಟಾಗಿ ಬರ್ತಾ ಇರುತ್ತೆ. ಫಸ್ಟು ಒಂಥರ ಗಟ್ಟಿ ಥರ ಇರುತ್ತೆ ಬೆಣ್ಣೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಾಯಿಸ್ತಾ ಆಮೇಲೆ ಅದು ತುಪ್ಪ ಆಗ್ತಾ ನಮಗೆ ನೀಟಾಗಿ ಪಾತ್ರೆದು ಕೆಳಗಡೆ ತಳ ಕಾಣಿಸ್ತಾ ಬರುತ್ತೆ, ಕ್ಲಿಯರ್ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ಕಾಯಿಸಬೇಕು. ಸೊ ಯಾವ ರೀತಿ ಇದ್ದಿದ್ದು ನೋಡಿ, ಕ್ಲಿಯರ್ ಆಗ್ತಾ ಬರ್ತಾ ಇದೆ ಅಲ್ವಾ. ಇನ್ನೊಂದು ಸ್ವಲ್ಪ ಈ ಏನು ನೊರೆ ಬರ್ತಾ ಇದೆಯಲ್ಲ, ಅದೆಲ್ಲ ನೀಟಾಗಿ ವೈಟ್ ಥರ ನೊರೆ ಬರಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ತುಪ್ಪ ಕಾಯಿಸ್ಕೊಂಡ್ರೆ, ಬೆಣ್ಣೆ ಕಾಯಿಸ್ಕೊಂಡ್ರೆ ತುಪ್ಪ ರೆಡಿ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಯಾವ ರೀತಿ ವೈಟ್ ಥರ ನೊರೆ ಥರ ಕುದೀತಾ ಇದೆ. ಈ ರೀತಿ ನಮಗೆ ಬರಬೇಕು. ಆಮೇಲೆ ಈ ಕೆಳಗಡೆ ತುಪ್ಪದ ಕೆಳಗಡೆ ಗಸಿ ಅಂತ ಏನು ಹೇಳ್ತಾರಲ್ಲ, ಅದು ಗೋಲ್ಡನ್ ಕಲರ್ ಆಗಿ ಟರ್ನ್ ಆಗಿರಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ಬೆಣ್ಣೆನ ಕಾಯಿಸ್ಕೊಂಡ್ರೆ ತುಪ್ಪ ರೆಡಿ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಾವು ಮಿಕ್ಸ್ ಮಾಡ್ತಾ ನೋಡ್ತಾ ಇರ್ಬೇಕಾದ್ರೆ ತಳದಲ್ಲಿ, ಅಂದರೆ ಪಾತ್ರೆ ತಳ ಏನಿದೆಯಲ್ಲ ಅದು ಕ್ಲಿಯರಾಗಿ ನಮಗೆ ವಿಸಿಬಲ್ ಆಗುತ್ತೆ. ಅಲ್ಲಿವರೆಗೂ ತುಪ್ಪನ ಚೆನ್ನಾಗಿ ಕಾಯಿಸ್ಬಿಟ್ಟು ಸ್ಟವ್ನ ಆಫ್ ಮಾಡಿಬಿಟ್ರೆ, ಅದು ಸ್ಟವ್ ಆಫ್ ಮಾಡಿದ ನಂತರನೂ ಒಂದು 10 ನಿಮಿಷದ ತನಕ ಕುದೀತಾ ಇರುತ್ತೆ. ಸೊ ಆಮೇಲೂ ಅದು ಬೇಯುತ್ತೆ ತುಪ್ಪ. ಸೊ ನೀವು ಫುಲ್ ಆಗೋವರೆಗೂ ಬಿಟ್ಬಿಟ್ರೆ, ಆಫ್ ಮಾಡಿದ್ಮೇಲೂ ಒಂದು 10 ನಿಮಿಷದ ತನಕ ಕುದಿಯುತ್ತಲ್ವ ಅದು, ಆಮೇಲೆ ಇನ್ನೊಂದು ಸ್ವಲ್ಪ ಸೀದೋಗಿರೋ ಥರ ಆಗುತ್ತೆ. ಇನ್ನೇನು ಆಗ್ತಾ ಇದೆ ಅನ್ನೋವಾಗಲೇ ನಾವು ಕರೆಕ್ಟಾಗಿ ಆಫ್ ಮಾಡಿದ್ರೆ 10 ನಿಮಿಷಕ್ಕೆ ಅದು ಕರೆಕ್ಟ್ ಆಗುತ್ತೆ. ಸೊ ಇವಾಗ ನೋಡಿ, ಇಲ್ಲಿ ಕುದಿಯೋದೆಲ್ಲ ನಿಂತಾದ್ಮೇಲೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಈ ಕಲರಲ್ಲಿ ಬಂದಿರಬೇಕು. ಕೆಳಗಡೆ ಗಸಿ ಅಂತ ಏನು ಹೇಳ್ತಾರಲ್ಲ ಅದು
ಪೂರ್ತಿ ತುಪ್ಪ ಬೆಚ್ಚಗಿದ್ದಾಗ ಇದನ್ನು ಸ್ಟ್ರೈನ್ ಮಾಡಿಬಿಟ್ಟು ಯಾವುದಾದ್ರೂ ಬಾಟಲಿಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅರೌಂಡ್ ಒಂದು 2 ಮಂತ್ಸ್ 3 ಮಂತ್ಸ್ ನೀವು ಹೇಗೆ ಯೂಸ್ ಮಾಡ್ತೀರಾ ಅಲ್ಲಿವರೆಗೂ ಚೆನ್ನಾಗಿ ಯೂಸಿಗೆ ಬರುತ್ತೆ. ಒನ್ಸ್ ಈ ರೀತಿ ನೀವು ತುಪ್ಪ ಕಾಯಿಸ್ಕೊಂಡ್ರೆ ಜಾಸ್ತಿ ಕ್ವಾಂಟಿಟಿನಲ್ಲಿ 6 ತಿಂಗಳು ತನಕನೂ ಚೆನ್ನಾಗಿರುತ್ತೆ. ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿಕೊಂಡು ಬೇಕಾದ್ರೆ ನೀವು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ತಿಂಗಳಿಗೆ ಎಷ್ಟು ಬೇಕಾಗುತ್ತೆ ಅದನ್ನು ಹೊರಗಡೆ ನೀವು ಇಟ್ಕೊಂಡು ಯೂಸ್ ಮಾಡ್ಬೋದು. ಬಿಸಿ ಅನ್ನಕ್ಕಾಗಿರ್ಬೋದು, ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಸಹ ನಾನು ತುಪ್ಪನೇ ಯೂಸ್ ಮಾಡೋದ್ರಿಂದ ನಮಗೆ ಇದು 1.5 ಮಂತ್ಸ್ ಟು 2 ಮಂತ್ಸ್ ತನಕ ಇಷ್ಟು ಕ್ವಾಂಟಿಟಿನಲ್ಲಿ ಬರುತ್ತೆ. ಸೊ ಇಲ್ಲಿ 1 kg ಬೆಣ್ಣೆಗೆ ನನಗೆ ಒಂದು 3/4 ಲೀಟ್ರಿಗಿಂತ ಒಂದು ಸ್ವಲ್ಪ ಕಡಿಮೆ ತುಪ್ಪ ನನಗೆ ಆಯಿತು. ಸೊ ಇದು ನೆಕ್ಸ್ಟ್ ಇದೇನು ಇನ್ನೊಂದು ಸ್ವಲ್ಪ ಇದೆ ಅನ್ನೋವಾಗ ಮತ್ತೆ ನಾನು ನೆಕ್ಸ್ಟು ಇದನ್ನು ಕಾಯಿಸ್ಕೋತೀನಿ. ಸೇಮ್ ಪ್ರೊಸೀಜರು ಹಸುವಿನ ಬೆಣ್ಣೆಗೂ ಸಹ ನಾನು ಪ್ರಿಪೇರ್ ಮಾಡೋದು, ಆದರೆ ಕಾಳು ಮೆಣಸು ಬೆಳ್ಳುಳ್ಳಿ ಏನೂ ಹಾಕೋದಿಲ್ಲ. ಆ್ಯಂಡ್ ಹಾಗೆಯೇ ನಿಮಗೆ ನಾನು ಮನೆಯಲ್ಲೇ ತಯಾರು ಮಾಡೋ ಅಂಥ ಯಾವುದೇ ರೀತಿ ಮಾಲ್ಟ್ ಪೌಡರ್ ಆಗಿರ್ಬೋದು, ರಾಗಿ ಮಾಲ್ಟ್, ಹಾರ್ಲಿಕ್ಸ್ ಮಾಲ್ಟ್ ಅಥವಾ ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಪೌಡರ್, ABC, ಬೀಟ್ರೂಟ್ ಮಾಲ್ಟ್ ಇಂಥವು ನಿಮಗೆ. ಆಮೇಲೆ ಇವಾಗ ಚಕ್ಲಿ ಪ್ರಿಮಿಕ್ಸ್ ಇದೆ, ತುಪ್ಪದಲ್ಲಿ ಹಸುವಿನ ತುಪ್ಪ ಮತ್ತು ಬಫೆಲೋ ಘೀ ಎರಡೂ ಅವೈಲೇಬಲ್ ಇದೆ. ದೋಸೆ ಪ್ರಿಮಿಕ್ಸ್ಗಳಿದೆ, ರಾಗಿ ದೋಸೆ, ಮಿಲೆಟ್ ದೋಸೆ, ಪೆಸರಟ್ಟು ದೋಸೆ ಮತ್ತು ಬಾಜ್ರಾ ದೋಸೆ, ಪ್ರೋಟೀನ್ ದೋಸೆ, ಇವಿಷ್ಟು 5 ವೆರೈಟಿ ಆಫ್ ದೋಸೆ ಪ್ರಿಮಿಕ್ಸ್ ಇದೆ. ತುಂಬಾ ಹೈಜಿನಿಕ್ ವೇನಲ್ಲಿ ನಾನು ಎಲ್ಲವನ್ನು ಸಹ ಪ್ರಿಪೇರ್ ಮಾಡಿ ಕೊಡ್ತೀನಿ ನಿಮಗೆ. ಇಂಟ್ರೆಸ್ಟ್ ಇದ್ದು ನೀವೇನಾದರೂ ಬೈ ಮಾಡಬೇಕು ಅಂತ ಇದ್ದರೆ ಖಂಡಿತ ಸ್ಕ್ರೀನ್ ಮೇಲೆ ಕಾಣಿಸೋ ಅಂಥ ನಂಬರ್ಗೆ ವಾಟ್ಸಪ್ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ಪರ್ಚೇಸ್ ಮಾಡಿ.